ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಿಮರೋಡಿ ಜೈಲು ಪಾಲಾಗಿದ್ದಾರೆ. 2 ದಿನಗಳಿಂದ ಸೆರೆಮನೆ ವಾಸದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಒದ್ದಾಡ್ತಾ ಇದ್ದಾರೆ. ಈಗ ಜಾಮೀನು ಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ತಿಮರೋಡಿ. ಅದರ ವಿಚಾರಣೆ ಇವತ್ತಾಗುತ್ತೆ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಏನಾಗಬಹುದು ಅನ್ನುವಂಥ ಟೆನ್ಷನ್ನಲ್ಲಿ ಇದ್ದಾರೆ ತಿಮರೋಡಿ. ಜೈಲಿನಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಢವಢವ ಶುರುವಾಗಿದೆ. ಮತ್ತೊಂದು ಕಡೆ ಪ್ರಕರಣವನ್ನು ರದ್ದು ಕೋರಿ ಹೈಕೋರ್ಟ್ಗೂ ಕೂಡ ಮೊರೆ ಹೋಗಿದ್ದಾರೆ. ಧರ್ಮ ದ್ರೋಹಿ ತಿಮರೋಡಿ ಅಂಡ್ ಗ್ಯಾಂಗ್ಗೂ ಈಗ ಪುಕ ಪುಕ ಅಂತ ಇದೆ. ಒಬ್ಬೊಬ್ಬರಾಗೆ ಸುಳ್ಳಿನ ಕಥೆಗಳನ್ನು ಕಟ್ಟಿ ಜನರ ಮುಂದಿಟ್ಟು ದಾರಿ ತಪ್ಪಿಸುವಂತಹ ಕೆಲಸ ಆಯ್ತಲ್ಲ ಹೇಳಿ. ನಮ್ಮ ಸಮಾಜದಲ್ಲಿ ಹಿರಿಕರು ಇರಲಿಲ್ಲ ಅಂತ ಹೇಳಿದಿದ್ರೆ ಎಲ್ಲವೂ ಕೂಡ ಈಗ ಜೆನ್ಝಿ ಅನ್ನುವಂಥ ಜನ್ರೇಷನ್ ಯೂಟ್ಯೂಬ್ಗಳನ್ನು ನಂಬಿ ಹೌದಾ ಹಿಂಗೆಲ್ಲ ಆಗ್ತಾ ಇದೆಯಾ ಹಂಗಾರೆ ನಾವು ನಿಂತ್ಕೋಬೇಕು ಈ ಹೋರಾಟಕ್ಕೆ ಅಂತ ಹೇಳಿ ನಂಬಿಕೊಂಡು ಕಥೆಗಳನ್ನು ನಂಬಿಕೊಂಡು ಇದ್ದಿದ್ದಿದ್ರೆ ಇವತ್ತು ಸಮಾಜ ಎಲ್ಲೋ ಹೋಗ್ಬಿಡ್ತಾ ಇತ್ತು. ಅದಕ್ಕೆ ಹೇಳಿದ್ದು ಹಿರಿಕರು ಅಂತ ಇರಬೇಕು, ದೊಡ್ಡವರು ಅಂತ ಇರಬೇಕು. ಅದರ ಜೊತೆಗೆ ಮಾಧ್ಯಮ ಅನ್ನೋದು ಕೂಡ ಯಾಕೆ ಇರಬೇಕು ಅನ್ನೋದು ಇದಕ್ಕೇನೆ. ಯಾವತ್ತೇ ಆಗಲಿ ಮಾಧ್ಯಮ ಸತ್ಯದ ಪರವಾಗಿ ನಿಲ್ಲುತ್ತೆ. ಅದರ ಭಾಗವಾಗಿ ಪವರ್ ಟಿವಿ ಕೂಡ ಸತ್ಯದ ಪರವಾಗಿತ್ತು. ಈಗ ಸತ್ಯ ಯಾವುದು ಅಂತೇಳಿ ಜಗಜ್ಜಾಹೀರಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಫೋನ್ ಸಂಪರ್ಕದಲ್ಲಿ. ರೂಪೇಶ್, ಒಂದು ಕಡೆ ಸುಜಾತಾ ಭಟ್ ಅವರು ಹುಷಾರಿಲ್ಲ ಅಂಥೇಳಿ ನೆಕ್ಸ್ಟ್ ವೀಕ್ಗೆ ಮುಂದೂಡಿದ್ದಾರೆ. ಏನು ಮಾಡೋದು ಗೊತ್ತಾಗದೆ ಈಗ ಸಿಕ್ಕಾಕೊಂಡಿದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಈಗ ನೆಪೋ ಒಡ್ಡಿ ಮುಂದಿನ ವಾರ ಬರ್ತೀನಿ SIT ವಿಚಾರಣೆಗೆ ಅಂತ ಹೇಳ್ತಿರೋದು. ಮತ್ತೊಂದು ಕಡೆ ಈಗ ತಿಮರೋಡಿ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಏನಾಗಬಹುದು ಅನ್ನುವಂಥ ಟೆನ್ಷನ್ನು ಆತನಿಗೆ ಜೊತೆಗೆ ಅವ್ರ ಟೀಮ್ಗೆ. ನಿಜ, ಯಾಕಂತ ಹೇಳಿದ್ರೆ ಶರತ್, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಒಂದ್ ಕಡೆ ಸಂಕಷ್ಟ, ಅದೇ ರೀತಿಯಾಗಿ ಸುಜಾತಾ ಭಟ್ಗೂ ಕೂಡ ಸಂಕಷ್ಟ. ಸುಜಾತಾ ಭಟ್ ಸಂಕಷ್ಟ ಏನಂತ ಹೇಳಿದ್ರೆ ಆಕೆ ಇಲ್ಲಿ ವಿಚಾರಣೆಗೆ ಹಾಜರಾಗಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ SIT ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಏನೇನ್ ದಾಖಲೆ, ಯಾಕಂದ್ರೆ ನೀವು ಒಂದು ದೂರನಷ್ಟೇ ಕೊಟ್ಟಿದ್ದೀರಿ, ಏನೇನ್ ದಾಖಲೆ ಇದೆ ಎಲ್ಲರೂ ಕೂಡ ತೆಗೆದುಕೊಂಡು ಬನ್ನಿ, SIT ಮುಂದೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಹೀಗಾಗಿ ದಾಖಲೆಗಳನ್ನು ಕೊಡುವಂತ ಅನಿವಾರ್ಯತೆ ಸುಜಾತಾ ಭಟ್ಗೆ ಇದೆ. ಹೀಗಾಗಿ ಸುಜಾತಾ ಭಟ್ಗೆ ದಾಖಲೆಗಳೇ ಇಲ್ಲ. ಹೀಗಾಗಿ ನಾ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಈಗಾಗಲೇ ಒಪ್ಕೊಂಡಿದ್ದಾಳೆ. ಹೀಗಾಗಿ ಏನ್ ಕೊಡು SIT ಮುಂದೆ ಏನಾದ್ರು ಸುಳ್ಳು ಹೇಳದೆ ಹೋದಾದ್ರೆ, ಈಗ ಮಾಧ್ಯಮ ಮುಂದೆ ಹೇಳಿದಾಗ SIT ಮುಂದೆ ಹೇಳಿದ್ರು ಕೂಡ ಮತ್ತೆ ಸಂಕಷ್ಟ. ಯಾಕಂತಂದ್ರೆ ಮತ್ತೆ ಪುನಃ ಆಕೆ ವಿರುದ್ಧ ದೂರು ದಾಖಲಾಗುತ್ತೆ. ಹೀಗಾಗಿ ಏನ್ ಮಾಡ್ಬೇಕು, ಮತ್ತೆ ಪುನಃ ಸಮಸ್ಯೆ ಇದಾಗುತ್ತಲ್ಲ, ಇದೆಲ್ಲದಕ್ಕೂ ಕೂಡ ಮತ್ತೆ ಸಮಸ್ಯೆ ಎದುರಾಗಬಾರ್ದು ಅಂತ ಹೇಳಿದ್ರೆ ನಾನು SIT ವಿಚಾರಣೆ ಹೋಗಬಾರ್ದು, ಸ್ವಲ್ಪ ಕಾಲಹರಣ ಮಾಡ್ಬೇಕು ಅಂತೇಳಿ ಅನ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಆರೋಗ್ಯದ ಕಾರಣ ಇದೆ. ಹೀಗಾಗಿ ನಾನು 29ನೇ ತಾರೀಕಿಗೆ ವಿಚಾರಣೆ ಹಾಜರಾಗ್ತೇನೆ ಒಂದು ಕಡೆ ಹೇಳಿದ್ದಾರೆ. ಅದೇ ರೀತಿ ಇವತ್ತು ತಿಮರೋಡಿ ಭವಿಷ್ಯ ಕೂಡ ಇದೆ. ಯಾಕಂದ್ರೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೊಟ್ಟು ಆದೇಶವನ್ನು ನ್ಯಾಯಮೂರ್ತಿಗಳು ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಇದೀಗ ಮತ್ತೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಜಾಮೀನು ಅರ್ಜಿ ವಿಚಾರಣೆ ವೇಳೆಯಲ್ಲಿ ಚಾಳಿ ಬಿದ್ದ ಆರೋಪಿ ಅಂತ ಹೇಳಿ ಪೊಲೀಸ್ನವರು ಅದೇ ರೀತಿಯಾಗಿ ಸರ್ಕಾರಿ ಪರ ವಕೀಲರು ವಾದವನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾರಣ ಎಷ್ಟೇ, ಅದೇ ರೀತಿಯಾಗಿ ತಿಮರೋಡಿ ಪರನು ಕೂಡ ಒಂದಿಷ್ಟು ಕಾನೂನು ಹೋರಾಟವನ್ನು ಮಾಡ್ಲಿಕ್ಕೆ, ಅದೇ ರೀತಿಯಾಗಿ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಜಾಮೀನು ತೆಗೆದುಕೊಳ್ಬೇಕು ಈ ಪ್ರಯತ್ನವನ್ನ ತಿಮರೋಡಿ ಪರ ವಕೀಲರು ಮಾಡ್ತಾ ಇದ್ದಾರೆ. ಹೀಗಾಗಿ BL ಸಂತೋಷ್ ಅವರೇ ಸ್ವತಃ ಬಂದು ದೂರನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಒಬ್ಬ ವ್ಯಕ್ತಿ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದ್ರೆ ಆತನೇ ಬಂದು ದೂರನ್ನು ಕೊಡಬೇಕು. ಆತನೇ ಬಂದು ದೂರನ್ನು ಕೊಟ್ಟಿಲ್ಲ ಒಂದು ವಿಚಾರ. ಅದಾದ ಬಳಿಕವಾಗಿ ಇಲ್ಲಿ ಆ ಗಲಭೆ ಅಂತ ಹೇಳಿದ್ರೆ ಇದು ಕೂಡ ಗಲಭೆ ಸೃಷ್ಟಿ ಆಗಿಲ್ಲ ಅಂತ ಹೇಳಿ ಮೊದಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಈ ವಾದವನ್ನು ಮನ್ನಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ತಿಮರೋಡಿ ವಿರುದ್ಧವಾಗಿ ಈಗ ಅಂದ್ರೆ ಪದೇ ಪದೇ ಒಬ್ಬರಲ್ಲ, ಈಗ ಒಂದು ಕಾಂಗ್ರೆಸ್ ನಾಯಕರಿರ್ಬೋದು, BJP ನಾಯಕರಿರ್ಬೋದು, ಧರ್ಮಸ್ಥಳದವ್ರು ಇರ್ಬೋದು, ಎಲ್ಲರ ವಿರುದ್ಧನೂ ಕೂಡ ತಿಮರೋಡಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲಾ ವಿಚಾರನೆ ಇಟ್ಟುಕೊಂಡು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಜಾಮೀನು ಕೊಡ್ಲೇಬಾರ್ದು ಅಂತೇಳಿ ವಾದವನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಆದ್ರೆ ಇವತ್ತು ಕೋರ್ಟ್ ನಲ್ಲಿ ಏನೇನಾಗುತ್ತೆ, ಯಾವ ತರ ತೀರ್ಪು ಬರುತ್ತೆ ಅನ್ನೋದು ನೋಡ್ಬೇಕು. ಜೈಲ ಬೇಲ್ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.